ಇಂದು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯು ಹೆಚ್ಚಾಗಿದ್ದು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದೆ. ಇತ್ತೀಚೆಗೆ ಸರ್ಕಾರ ತಾಲೂಕಿಗೆ ಉತ್ತಮ ಶಾಲೆ ಅಂತ ಪ್ರಶಸ್ತಿ ಕೂಡ ನೀಡಿದೆ. ಆದ್ದರಿಂದ ನಮ್ಮ ಶಾಲೆ ಇಡೀ ತಾಲೂಕಿಗೆ ಮಾದರಿಯಾಗಿದೆ ಎಂದು ಕರ್ನಾಟಕ ಮಾದರಿ ಕಿರಿಯ ಪ್ರಾಥಮಿಕ ಮುಖ್ಯ ಶಿಕ್ಷಕರಾದ ಎಸ್ಆರ್ ಕೃಷ್ಣಪ್ಪ ತಿಳಿಸಿದರು. ಮೊದಲು ಈ ಶಾಲೆ ಬಹಳ ಚಿಕ್ಕದಾಗಿತ್ತು, ಅಭಿವೃದ್ಧಿ ಏನೂ ಹೊಂದಿರಲಿಲ್ಲ. ನಾನು ಬಂದ ಮೇಲೆ ಶಾಲೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ. ನನ್ನ ಶ್ರಮ ಹಾಗೂ ಸಾಧನೆಯಿಂದ ಜತೆಗೆ ಶಿಕ್ಷಕರಿಂದ ಹೆಚ್ಚಿನ ರೀತಿಯ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದ್ದು, ಎಲ್ಲರ ಪ್ರೋತ್ಸಾಹ ಒಗ್ಗಟ್ಟಿನಿಂದ ದುಡಿದ ಪರಿಣಾಮ ಇಂದು ಶಾಲೆಯು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಅಂತ ತಿಳಿಸಿದರು. ನಾನು ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅಂತ ಭಾವಿಸಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ಅಂತ ಕೂಡ ಹೇಳಿದ್ರು. ಸರ್, ನಮ್ಮ ಹೆಸರು ಕೃಷ್ಣಪ್ಪ ಎಸ್.ಆರ್ ಅಂತ, ಪದವೀಧರ ಮುಖ್ಯ ಶಿಕ್ಷಕರು. ಈ ಶಾಲೆಗೆ ಬಂದು ಸುಮಾರು ನಾನು 5ನೇ ವರ್ಷ. ಶಾಲೆ ಹೆಸರು ಹೇಳಿ ಸರ್. ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬಂಗಾರಪೇಟೆ, ಕೋಲಾರ ಜಿಲ್ಲೆ. ಇಲ್ಲಿ ನಾನು ಪ್ರಸ್ತುತವಾಗಿ ಪದವೀಧರ ಮುಖ್ಯ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲು ಇ.ಸಿ.ಒ ಆಗಿ ಪ್ರೌಢಶಾಲೆಯ ಇ.ಸಿ.ಒ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕೋಲಾರಿನಲ್ಲಿ ಸುಮಾರು 13 ವರ್ಷ ಪ್ರೌಢಶಾಲೆ ಶಿಕ್ಷಣವಾಗಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಣಕ್ಕೆ ಕರ್ತವ್ಯ ನಿರ್ವಹಿಸಿದ್ದೆ. ನಮಗೆ ಮಾಹಿತಿ ಬಂದಿದ್ದ ಪ್ರಕಾರ ಮೊದಲು ಈ ಶಾಲೆ ಅಷ್ಟು ಅಭಿವೃದ್ಧಿ ಹೊಂದಿಲ್ಲ. ನೀವು ಬಂದ ಮೇಲೆ ಅಭಿವೃದ್ಧಿ ಆಗಿದೆ ಅಂತ ನಮಗೆ ತಿಳಿದು ಬಂದಿದೆ. ಹೌದು ಸರ್. ಈಗ ನಾವು ಸಾಕಷ್ಟು ಸಂಬಂಧಪಟ್ಟ ಪೋಷಕರನ್ನು ಮತ್ತು ತಂದೆ ತಾಯಿಗಳನ್ನು ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಹಳೆಯ ವಿದ್ಯಾರ್ಥಿಗಳನ್ನು ನಾವು ಅವರನ್ನು ಒಂದು ಕಡೆ ಕರೆಸಿ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳು ಏನು ಬೇಕೋ ಅಂತೆಲ್ಲ ಎಲ್ಲರ ಮುಂದೆ ಚರ್ಚೆ ಮಾಡಿದಾಗ ಆಗ ನಮ್ಮ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಪೋಷಕರು ಇದಕ್ಕೆ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳನ್ನು ಮಾನ್ಯ ಶಾಸಕರ ಬಳಿ ಹೇಳಿದಾಗ ಮಾನ್ಯ ಶಾಸಕರ ಒಂದು ನಿಧಿಯಿಂದ ಒಂದು 80x30 ಒಂದು ಭೋಜನಾಲಯ, ಮಕ್ಕಳು ಊಟ ಮಾಡೋಕ್ಕೆ ಭೋಜನಾಲಯ ಮತ್ತು ಅವರ ಅವಧಿಯಲ್ಲಿ 6 ಶಾಲಾ ಕೊಠಡಿಗಳು ನಮಗೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆ ವತಿಯಿಂದ ಸುಮಾರು 60ರಿಂದ 70 ಲಕ್ಷ ಆಗಷ್ಟು ಒಂದು ಸೌಕರ್ಯಗಳನ್ನು ಇಲಾಖೆ ವತಿಯಿಂದ ಮಾಡಿದ್ದಾರೆ. ಈಗ ನಮ್ಮ ಶಾಲೆಯಲ್ಲಿ ಸುಮಾರು 1ರಿಂದ 8ನೇ ತರಗತಿವರೆಗೂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಇದೆ. 519 ವಿದ್ಯಾರ್ಥಿಗಳು ಈಗ ವ್ಯಾಸಂಗ ಮಾಡ್ತಾ ಇದ್ದಾರೆ. ಜೊತೆಗೆ ಮಾನ್ಯ ಘನ ಸರ್ಕಾರ 2023-24ನೇ ಸಾಲಿನಲ್ಲಿ LKG ಪೂರ್ವ ಪ್ರಾಥಮಿಕ ಶಾಲೆಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಶಾಲೆ ಈಗ ನಡೀತಾ ಇದೆ. ಅದರಲ್ಲಿ ಸುಮಾರು 30 ಮಕ್ಕಳು ಅರ್ಹ ವಿದ್ಯಾರ್ಥಿಗಳು ದಾಖಲಾಗಿರುತ್ತಾರೆ. ಆ ಸಂಬಂಧಪಟ್ಟ ಶಿಕ್ಷಕರು ಆಯಾವನ್ನು ಸರ್ಕಾರ ನೇಮಿಸಿಕೊಟ್ಟಿದೆ. ಆಮೇಲೆ ನಿಮ್ಮ ಶಾಲೆಗೆ ಅವಾರ್ಡ್ ಏನು ಬಂದಿದೆ? ಅವಾರ್ಡ್ ಅಂದರೆ ಉತ್ತಮ ಶಾಲೆ ಅಂತ ಸರ್ಕಾರ ಗುರುತಿಸಿದ್ದಾರೆ. ಉತ್ತಮ ಶಾಲೆ ಅಂತ ಗುರುತಿಸಿ ಮತ್ತು ಕಂಪ್ಯೂಟರ್ ಸೌಕರ್ಯ ಕೊಟ್ಟಿದ್ದಾರೆ, ಮೂಲಭೂತ ಸೌಕರ್ಯಗಳಾಗ್ಬೋದು ಮತ್ತು ವಿಶೇಷ ರೀತಿಯಲ್ಲಿ ಒಂದು ಬೋಧನೆಯನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಶಾಲೆಗೆ ಅಪ್ರಿಸಿಯೇಷನ್ ಸಹ ಬಂದಿದೆ. ಏನೋ ಒಳ್ಳೆಯ ಉತ್ತಮ ಶಾಲೆ, ಒಳ್ಳೆಯ ಒಂದು ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು, ಶೈಕ್ಷಣಿಕ ಉತ್ತಮ ರೀತಿ ನಡೀತವೆ ಅಂತ ಕರ್ನಾಟಕ ಮಾಡಲ್ ಗೌರ್ಮೆಂಟ್ ಅಪ್ರಿಸಿಯೇಷನ್ ಆಫ್ ದಿ ಸರ್ಟಿಫಿಕೇಟ್ ಅಂತ ರೂಮ್ ಟು ರೀಡ್ ಇಲಾಖೆ ವತಿಯಿಂದ ಕೊಟ್ಟಿದ್ದಾರೆ. ಹಾಗೂ ಮೈಸೂರು ಯೂನಿವರ್ಸಿಟಿ ನಮ್ಮ ಶಾಲೆಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ನಮ್ಮನ್ನು ಗುರುತಿಸಿ ಮೈಸೂರಲ್ಲಿ ಕಳೆದ ವರ್ಷ ಒಂದು ಅವಾರ್ಡ್ ಕೊಟ್ಟರು, ಉತ್ತಮ ಶಿಕ್ಷಕರನ್ನು ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ನಿಮಗೆ ಈ ರೀತಿ ಸರ್ಕಾರಿ ಕೆಲಸ ಚೆನ್ನಾಗಿ ಮಾಡಬೇಕು ಮತ್ತು ಈ ಥರ ಶಾಲೆ ಅಭಿವೃದ್ಧಿ ಮಾಡಿ ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಗುರಿ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಸರ್. ಏನೇ ಆಗಲಿ, ಫಸ್ಟು ನಾವು ತಾನು ಶುಚಿ ಆದರೆ ನಾಡೆಲ್ಲ ಶುಚಿ ಅಂತ. ನಾನು ಫಸ್ಟು ಕಾಯಕವೇ ಕೈಲಾಸ ಅಂತ, ವರ್ಕ್ ಈಸ್ ವರ್ಷಿಪ್ ಅಂತ ನನ್ನ ಭಾವನೆ. ಹಾಗಾಗಿ ನಾನು ಫಸ್ಟು ಇಲ್ಲಿ ಮಕ್ಕಳಿಗೆ ಏನು ಬೇಕು ಅದನ್ನು ಮೂಲಭೂತವಾಗಿ ಈಗ ಸರ್ಕಾರ ಏನು ಇಲಾಖಾ ಅನುದಾನ ಕೊಟ್ಟಿದ್ದಾರೋ ಅದ್ರ ಜೊತೆಗೆ ನಾನು ಪ್ರತಿ ತಿಂಗಳು ಒಂದು 3,000 ರೂಪಾಯಿ ಕೊಟ್ಟು ಒಬ್ಬ ಶಾಲಾ ಸ್ವಚ್ಛತೆ ಮಾಡೋದಕ್ಕೆ, ಶೌಚಾಲಯಗಳ ಸ್ವಚ್ಛತೆ ಮಾಡೋದಕ್ಕೆ ಒಬ್ಬರನ್ನು ನೇಮಿಸ್ಕೊಂಡಿದ್ದೀನಿ. ಅಂದರೆ SDMC ಅನುಮತಿ ಮೇರೆಗೆ ಅವರಿಗೆ ನಾನು SDMC ಹಾಗೂ ನಮ್ಮ ಪರವಾಗಿ ಅವರಿಗೆ ತಿಂಗಳಿಗೆ 3ರಿಂದ 3,500 ಸಾವಿರ ಅನುದಾನ ಕಾಸು ಕೊಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಸರ್ಕಾರ ಇಲಾಖೆ ನಾನು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದಾಗ ಮಕ್ಕಳಿಂದ ಏನು ಶೌಚಾಲಯ ನಿರ್ವಹಣೆ ಮಾಡಬಾರ್ದು ಅಂತ ಇಲಾಖೆ ಸುತ್ತಲೇ ಕೊಟ್ಟಿದೆ, ಅದನ್ನು ಪಾಲನೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವೇ ಸ್ವತಃ ಹೆಣ್ಣು ಮಕ್ಕಳು
ಗಂಡು ಮಕ್ಕಳು ಮತ್ತು ಶಿಕ್ಷಣ ಶೌಚಾಲಯ ನೀವು ಒಂದು ನಿರ್ವಹಣೆ ಮಾಡಲು ಒಬ್ಬರು ನೇಮಿಸ್ಕೊಂಡಿದ್ದೀರಿ. ಪ್ರತಿನಿತ್ಯ ಬರೋದು, ಆ ಶೌಚಾಲಯ ನಿರ್ವಹಣೆ ಮಾಡೋದು, ಜೊತೆಗೆ ಅದಕ್ಕೆ ನೀರು ಹಾಕೋದು ಅದು ಮಾಡ್ತಾಯಿದ್ದಾರೆ. ಜೊತೆಗೆ ಇಲ್ಲಿ ಗಿಡ ಮರಗಳನ್ನು ಸಹ ಬೆಳೆಸ್ತಾ ಇದ್ದಾರೆ. ನೀವು ಗಮನಿಸಿರ್ಬೋದು, ಇಲ್ಲಿ ಗಿಡ ಮರಗಳನ್ನು ಬೆಳೆಸಿದ್ದೀರಿ. ದಿನದ ಬಿಟ್ಟು ದಿನ ಅದಕ್ಕೆ ನೀರು ಹಾಕ್ತಾರೆ. ನಮ್ಮ ಆಯರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಉತ್ತಮ ರೀತಿಯಲ್ಲಿ ಒಟ್ಟಿನಲ್ಲಿ ಬದಲಾವಣೆ ಆಗಿದೆ. ಜೊತೆಗೆ ಇಲಾಖಾ ಆದೇಶ ಏನು ಮಾಡಿದಾರೋ ಸಂವಿಧಾನ ಪೀಠಿಕೆಯನ್ನು ಪ್ರತಿನಿತ್ಯ ಪ್ರಾರ್ಥನೆ ನಂತರ ನಾವು ವಿಶೇಷವಾಗಿ ನಿಮ್ಮ ಕೆಲಸದ ಬಗ್ಗೆ ಸಾರ್ವಜನಿಕರು ಮತ್ತು ಪೋಷಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ತಾವು ಮಾಧ್ಯಮದವರು ನಾವು ಡೈಲಿ ಬೆಳಗಾದಲ್ಲೇ ಬೇರೆ ಬೇರೆ ಕಡೆ ಗಮನಿಸಿದಾಗ ನೀವೇ ನೋಡ್ತಾ ಇದ್ದೀರಿ. ನಮ್ಮ ಶಾಲೆಯ ಅಭಿವೃದ್ಧಿ ಹಾಗೂ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಎಲ್ಲ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮಾಡಬೇಕನ್ನೋದೇ ನಮ್ಮ ಆಸೆ. ಒಂದು ಒಳ್ಳೆಯ ಶಾಲೆ ನಿರ್ಮಾಣ ಮಾಡಬೇಕು. ಸೊಸೈಟಿಯಲ್ಲಿ, ಸಮಾಜದಲ್ಲಿ ಒಳ್ಳೆಯ ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನಾಗಿ ಮಾಡಿ ಸಮಾಜಕ್ಕೆ ಕೊಡಬೇಕು ಅನ್ನೋದೇ ನಮ್ಮ ದೃಷ್ಟಿ. ಅದೇ ಸರ್, ನಾವು ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮಂಥ ಶಿಕ್ಷಕರು ಪ್ರತಿಯೊಂದು ಶಾಲೆಯಲ್ಲೂ ಬಂದರೆ ಅದೇ ಥರ ವರ್ಕ್ ಮಾಡಿದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಸರ್ ಖಂಡಿತ ಆಗ್ತಾ ಇದ್ದಾವೆ. ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳೇ ಒಳ್ಳೆಯ ಆಫೀಸರ್ಸ್ ಆಗಿರೋದು. ಅಂದರೆ KS ಆಗ್ಬೋದು, IAS ಆಗ್ಬೋದು, ಅಥವಾ IPS ಆಗ್ಬೋದು, ಅಥವಾ ಉತ್ತಮ ರೈತರಾಗ್ಬೋದು, ಉತ್ತಮ ಪ್ರಜೆಗಳಾಗಿರೋದು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳೇ. ಅದರಲ್ಲಿ ಸಾಕಷ್ಟು ಇದ್ದಾವೆ. ಈಗ ಎಲ್ಲ ಸರ್ಕಾರಿ ಶಾಲೆಗಳು ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಮಾಡ್ತಾ ಇದ್ದಾರೆ. ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಬೇಕನ್ನೋದೇ ನನ್ನ ಒಂದು ಅಭಿಲಾಷೆ, ನನ್ನ ಒಂದು ಗುರಿ. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.